ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನ್ ವರ್ಡ್. ಇವತ್ತಿನ ಅಪ್ಡೇಟ್ಸ್ ಏನು ಅಂದರೆ ಹೊಸ ನೇಮಕಾತಿ ಅಧಿಸೂಚನೆ ಆಗಿದೆ. 2025 ಹೊಸ ಅಧಿಸೂಚನೆ ಆಗಿದೆ. ಹೊಸ ನೇಮಕಾತಿದು ಯಾವುದು ಅಂದರೆ BPNL ರಿಕ್ರೂಟ್ಮೆಂಟ್ 2025. BPNL ಅಂದರೆ ಏನು ಅಂದರೆ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಅಂತ. ಓಕೆ, ಇದರಲ್ಲಿ ಸುಮಾರು 2152 ಹುದ್ದೆಗಳು ಅಧಿಸೂಚನೆ ಆಗಿದೆ. ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅದಕ್ಕೆ ಏನೇನು ಏಜ್ ಲಿಮಿಟ್, ಕ್ವಾಲಿಫಿಕೇಶನ್ ಏನಿರಬೇಕು, ಆಮೇಲೆ ಲಿಂಕ್, ಅದ್ರದ್ದು ಅಪ್ಲೈ ಲಿಂಕ್, ಅಫಿಷಿಯಲ್ ವೆಬ್ಸೈಟ್ ಯಾವುದು, ಅದೆಲ್ಲ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ BPNL ಅಲ್ಲಿ ಅರ್ಜಿ ಹೇಗೆ ತುಂಬೋದು ಅದೆಲ್ಲ ಆನ್ಲೈನ್ ಅರ್ಜಿ ಇದು. ಆ್ಯಂಡ್ ಇಲಾಖೆ ಹೆಸರು ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ BPNL. ಓಕೆ, ಇದರಲ್ಲಿ ಹುದ್ದೆಗಳು ಖಾಲಿ ಇರೋದು ವಿವಿಧ ಹುದ್ದೆಗಳು. ಅವು ಯಾವ ಅಂತ 3 ಇದ್ದಾವೆ. 3 ಹುದ್ದೆಗಳು ಖಾಲಿ ಇದ್ದಾವೆ. ಅದ್ರದ್ದು ಕ್ವಾಲಿಫಿಕೇಶನ್ ಏನೇನಿರಬೇಕು ಅಂತ ಕೆಳಗೆ ನೋಡ್ತಾ ಹೋಗೋಣ. ಒಟ್ಟು ಹುದ್ದೆಗಳು ಅದೇ ಮೇಲೆ ಹೇಳ್ದಾಗೆ 2152 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಎಲ್ಲರೂ ಅಪ್ಲೈ ಮಾಡಿ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಉದ್ಯೋಗ ಸ್ಥಳ ಭಾರತಾದ್ಯಂತ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಏನಾದರೂ ಅಪ್ಲೈ ಮಾಡಕ್ ಗೊತ್ತಾಗಿಲ್ಲ ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ತಿಳಿಸ್ಕೊಡ್ತೀನಿ. ಆ್ಯಂಡ್ ಹುದ್ದೆಗಳ ವಿವರ ನೋಡಿ, ನಾನು ಹೇಳಿದ್ನಲ್ಲ ವಿವಿಧ ಹುದ್ದೆಗಳು ಅಂದರೆ ಮೂರು ಇದ್ದಾವೆ. ಯಾವ್ದ್ಯಾವುದು? ಜಾನುವಾರು ಸಾಕಣೆ ಹೂಡಿಕೆ ಅಧಿಕಾರಿ 362 ಖಾಲಿ ಇದ್ದಾವೆ. 362 ಪೋಸ್ಟ್ಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಒನ್, ಜಾನುವಾರು ಸಾಕಣೆ ಹೂಡಿಕೆ ಸಹಾಯಕ. ಅದ್ರ ಸಹಾಯಕ 1428 ಅಂದರೆ 1428 ಪೋಸ್ಟ್ಗಳು ಖಾಲಿ ಇದ್ದಾವೆ. ಜಾನುವಾರು ಸಾಕಣೆ ಕಾರ್ಯಾಚರಣೆ ಸಹಾಯಕ. ಓಕೆ, ಇದು 362 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ತುಂಬ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ. ಆ್ಯಂಡ್ ಇದು ವಿದ್ಯಾರ್ಹತೆ ಏನೇನಿರಬೇಕು ಅಂದರೆ ಜಾನುವಾರು ಸಾಕಣೆ ಹೂಡಿಕೆ ಅಧಿಕಾರಿ. ಇದಕ್ಕೆ ಯಾವುದೇ ಪದವಿ ಅಂದರೆ ಯಾವುದೇ ಡಿಗ್ರಿ ಆಗಿರ್ಬೋದು, ನೀನು BCA BSc ಯಾವುದೇ ಡಿಗ್ರಿ, BA BCom BBA ಒಂದು ಡಿಗ್ರಿ ಆಗಿದ್ದವರು ಇರ್ತಾರೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ. ನೆಕ್ಸ್ಟ್ ಸೆಕೆಂಡ್ ಒನ್, ಜಾನುವಾರು ಸಾಕಣೆ ಹೂಡಿಕೆ ಸಹಾಯಕ. ಇದಕ್ಕೆ ಸೆಕೆಂಡ್ PU ಪಾಸ್ ಆಗಿರಬೇಕು. ಇದಕ್ಕೆ ಎಷ್ಟು ಓದಿರ್ಬೇಕು ಅಂದರೆ ಮಿನಿಮಮ್ ಸೆಕೆಂಡ್ PU ಪಾಸ್ ಆಗಿರಬೇಕು. ಇಫ್ ಪಾಸಿಬಲ್ ಆಯಿತು ಅಂದರೆ 3ಕ್ಕೂ ಅಪ್ಲೈ ಮಾಡಕ್ಕೆ ಬರುತ್ತಾ ಹೆಂಗೆ ಅಂತ ಚೆಕ್ ಮಾಡಿ. ಇಫ್ ಗೊತ್ತಾಗಿಲ್ಲ ಅಂತಂದರೆ ನಾನು ಹೇಳ್ತೀನಿ. ಓಕೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಮೂರನೇದು ಜಾನುವಾರು ಸಾಕಣೆ ಕಾರ್ಯಾಚರಣೆ ಸಹಾಯಕ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಮಿನಿಮಮ್ 10th ಅಂತೂ ಆಗಿರಲೇಬೇಕು. ಸೊ 10th 12th ಡಿಗ್ರಿ ಈ 3 ಮಾಡಿರೋರು ನೀವು ಡಿಗ್ರಿ ಪೋಸ್ಟ್ಗೆ ಹಾಕ್ಬೋದು. ಅಥವಾ 3ಕ್ಕೂ ಹಾಕಕ್ಕೆ ಬಂದರೆ ಹಾಕಿ, ಚೆಕ್ ಮಾಡಿ ನೋಡಿ. ನಾನು ಚೆಕ್ ಮಾಡಿಲ್ಲ, ಅಪ್ಡೇಟ್ಸ್ ನನಗೆ ಸಿಕ್ಕಿದ ತಕ್ಷಣ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಇಫ್ ನಾನು ನೋಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವಯಸ್ಸು ಎಷ್ಟಿರಬೇಕು ಅಂದರೆ ಕನಿಷ್ಠ 18ರಿಂದ ಗರಿಷ್ಠ 40 ವಯಸ್ಸು ಇಷ್ಟಿರಬೇಕು. ಓಕೆ, ಅಂದರೆ 18ರಿಂದ 40 ವರ್ಷದವರೆಗೂ ನೀವು ಓಕೆ, ಡಿಗ್ರಿ ನನ್ನ ಡಿಗ್ರಿ ಆಗಿದೆ ಅಂತ ಅಂದರೆ 3ಕ್ಕೂ ಹಾಕೋದಾದರೆ ಹಾಕ್ಬೋದು. ನಿಮ್ಮ ಇಷ್ಟ ಬಂದಿದ್ದು. ಓಕೆ, ಆ್ಯಂಡ್ ಅದು ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಫ್ ನಿಮಗೆ ಬೇಕು ಅಂದರೆ ಮಾತ್ರ ಕಮೆಂಟ್ ಮಾಡಿದ್ರೆ ಮಾತ್ರ. ಬಿಕಾಸ್ ಸುಮ್ಮನೆ ವಿಡಿಯೋ ಹಾಕಿದ್ರೆ ಏನು ಯೂಸ್ ಅಲ್ವಾ? ಸೊ ನಿಮಗೆ ಬೇಕು ಅಂದರೆ ಮಾತ್ರ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಸೊ ನೀವು ಕೇಳಬೇಕು ಅಷ್ಟೇ. ನೀವೇ ಇನ್ಯಾವುದ್ರ ಮೂಲಕನೂ ಇದು ಮಾಡೋಕ್ಕಾಗಲ್ಲ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ ಅಷ್ಟೇ.
ನೆಕ್ಸ್ಟ್ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ 40 ವರ್ಷ, 18ರಿಂದ 40 ವರ್ಷದವರೆಗೂ ಇದೆ. ಓಕೆ, ನಿಯಮಗಳ ಪ್ರಕಾರ ಅಭ್ಯರ್ಥಿಗಳಿಗೆ ವಯೋಸಡಿಲಿಕೆ ಇರಲಿದೆ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ಎಷ್ಟಂತ ನೋಡೋಣ. ಫಸ್ಟ್ ಅಂದರೆ ಡಿಗ್ರಿ ಆದವ್ರಿಗೆ ಹೇಳಿದ್ನಲ್ಲ, ಜಾನುವಾರು ಸಾಕಣೆ ಹೂಡಿಕೆ ಅಧಿಕಾರಿ, ಇವರಿಗೆ 38,200 ಇರುತ್ತೆ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ಗೆ ನಿಮಗೆ 38,200 ಸಂಬಳ. ನೆಕ್ಸ್ಟ್ 12th ಆದವ್ರಿಗೆ ಹೇಳಿದ್ನಲ್ಲ, ಜಾನುವಾರು ಸಾಕಣೆ ಹೂಡಿಕೆ ಸಹಾಯಕ, ಅವರಿಗೆ 30,500 ರೂಪಾಯಿ ಸಂಬಳ. ನೆಕ್ಸ್ಟ್ 10ನೇ ತರಗತಿ ಆದವರಿಗೆ ಜಾನುವಾರು ಸಾಕಣೆ ಕಾರ್ಯಾಚರಣೆ ಸಹಾಯಕ 20,000 ಸಂಬಳ ಇರುತ್ತೆ. ಓಕೆ, ಯಾರ್ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ ಬೇಗ. ಆ್ಯಂಡ್ ಲಿಂಕ್ ಹಾಕಿರ್ತೀನಿ, ಮತ್ತೆ ಹೇಳ್ತೀನಿ, ಲಿಂಕ್ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಟೆಲಿಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲೂ ನೋಡಿ, ಅಲ್ಲೂ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ. ಆ್ಯಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಹಾಕ್ತಾ ಇರ್ತೀನಿ. ಅದ್ರದ್ದು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವಶನ್ಸ್ಗಳು ಹಾಕ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋಣ. ಫಸ್ಟ್, ಜಾನುವಾರು ಸಾಕಣೆ ಹೂಡಿಕೆ ಅಧಿಕಾರಿ ಹುದ್ದೆಗಳಿಗೆ ಎಲ್ಲ ಇದರಲ್ಲಿ SC ST ಇಲ್ಲ, OBC ಈ ಥರ ಏನು ಡಿವೈಡ್ ಇಲ್ಲ. ಎಲ್ಲ ಅಭ್ಯರ್ಥಿಗಳು 944 ರೂಪಾಯಿ ಕಟ್ಟಬೇಕು. ಆ್ಯಂಡ್ ಈ ಒಂದು ಜಾನುವಾರು ಸಾಕಣೆ ಹೂಡಿಕೆ ಸಹಾಯಕ ಹುದ್ದೆಗೆ 826 ರೂಪಾಯಿ ಕಟ್ಟಬೇಕು. ಆ್ಯಂಡ್ ಜಾನುವಾರು ಸಾಕಣೆ ಕಾರ್ಯಾಚರಣೆ ಸಹಾಯಕ ಹುದ್ದೆಗೆ 708 ರೂಪಾಯಿ. ಓಕೆ, ಇಷ್ಟು ಕಟ್ಟೋದು. ನೆಕ್ಸ್ಟ್, ಇದು ಯಾವಾಗ ಅರ್ಜಿ ಸಲ್ಲಿಸೋಕ್ಕೆ ಡೇಟ್ ಸ್ಟಾರ್ಟ್ ಆಗಿದ್ದು ಅಂದರೆ 18 ಫೆಬ್ರವರಿ 2025. ಆ್ಯಂಡ್ ಕೊನೆ ದಿನಾಂಕ ಲಾಸ್ಟ್ ಡೇಟು 12th ಮಾರ್ಚ್ವರೆಗೂ ಇದೆ. ಸೊ ಎಲ್ಲರೂ ಹಾಕಿ, ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಹಾಕಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.